ಗದಗದಿಂದ ಹರಪನಹಳ್ಳಿಯವರೆಗೂ ಹೊಸ ರೈಲು ಮಾರ್ಗ ನಿರ್ಮಾಣ ಮಾಡಲೇಬೇಕು, ಬಸವರಾಜ ದೇಸಾಯಿ ಹೇಳಿಕೆ. ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಹಿಂದೆ ಸದಾನಂದ ಗೌಡರು ರೈಲ್ವೆ ಸಚಿವರಾಗಿದ್ದಾಗ ಈ ಬೇಡಿಕೆ ಕೇಂದ್ರದ ಮುಂದೆ ಇಟ್ಟಿದ್ರು. ಕಾಲಾನಂತರ ಇದನ್ನ ನಮ್ಮ ರಾಜ್ಯದ ಸಂಸದರು ಕೇಳದೆ ಸುಮ್ಮನೆ ಇದ್ದಿದ್ರಿಂದ ಇದು ನೆನೆಗುದಿಗೆ ಬಿದ್ದಿದೆ. ಈ ಯೋಜನೆಯಿಂದ ಹಲವಾರು ಜನರಿಗೆ ಅನುಕೂಲ ಆಗುತ್ತದೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುತ್ತದೆ. ಹಾಗಾಗಿ ನಾವು 25 ಏಪ್ರಿಲ್ 2025ರಂದು ಮುಂಡ್ರಿಗಿ ಗಣೇಶ ದೇವಸ್ಥಾನದಿಂದ ಪ್ರತಿಭಟನೆ ಗದಗ ಜಿಲ್ಲಾ ಆಡಳಿತ ಭವನದವರೆಗೂ ನಡೆಯಲಿದೆ. ಈ ಪ್ರತಿಭಟನೆಯಲ್ಲಿ ಎಲ್ಲ ಸಂಘಟನೆಗಳು ಭಾಗಿಯಾಗಲಿವೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಗದಗ್. ಈಗ ವೇದಿಕೆ ಮೇಲೆ ಇದ್ದವರು ಅಂತ ಎಲ್ಲರ ಹೆಸರು ತೊಗೊಂಡಿದ್ದೀರಿ. ಇನ್ನೇ ಮಾತನ್ನ ಹೇಳ್ತೀನಿ. ಹಿರಿಯರ ಅಂತ ಅಂದರೆ ಗದಗ ಮುಂಡರಗಿ ಹಡಗಲಿ ಹರಪನಹಳ್ಳಿ ಹೊಸ ರೈಲು ಮಾರ್ಗ ಬೇಕಂತ ಹೇಳಿ ಸುಮಾರು 15-16 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. ಆ ಹೋರಾಟಕ್ಕೆ ಇದುವರೆಗೂ ಕೇಂದ್ರ ಸರ್ಕಾರ ಸ್ಪಂದಿಸದೇ ಇದ್ದದಕ್ಕಾಗಿ ಈಗ ಇನ್ನೊಂದು ವಿಭಿನ್ನ ಹೋರಾಟ ಮಾಡಬೇಕು. ಒಂದು ರೈಲ್ವೆ ಇಂಜಿನ್ ಸ್ತಬ್ಧ ಚಿತ್ರ ಅಣುಕು ಪ್ರದರ್ಶನ ಅಂತ ಹೇಳಿ ಅದನ್ನು ಮಾಡ್ತಾ ಮುಂಡ್ರಿಗಿಯಿಂದ ಗದಗ ಜಿಲ್ಲಾಧಿಕಾರಿ ಕಚೇರಿವರೆಗೂ ಅದನ್ನು ಮೆರವಣಿಗೆ ಮಾಡೋದ್ರ ಮುಖಾಂತರ ನಮ್ಮ ಭಾಗದ ಜನರಿಗೆ ಅದರ ಅವೇರ್ನೆಸ್ ತಿಳುವಳಿಕೆಯನ್ನು ಬರೋಂಗೆ ಮಾಡಬೇಕು. ಅದರಿಂದ ಏನು ಉಪಯೋಗ ಇದೆ, ಅದರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ತಿಳಿಸೋಣ ಅನ್ನೋ ಒಂದು ವಿಚಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ಹೋರಾಟವನ್ನು ಇದೇ ಏಪ್ರಿಲ್ 25/2025ರಂದು ಮುಂಡರಗಿಯ ಕೆಇಬಿ ಹತ್ತಿರ ಇರುವಂಥ ಗಣೇಶ ದೇವಸ್ಥಾನದಿಂದ ಆ ಸ್ತಬ್ಧ ಚಿತ್ರ ಮೆರವಣಿಗೆ ಮುಖಾಂತರ ಹೋರಾಟ ಚಾಲೂ ಆಗುತ್ತೆ. ಆ ಹೋರಾಟದಲ್ಲಿ ರೈತ ಮುಖಂಡರು, ದಲಿತ ಮುಖಂಡರು, ಮಹಿಳೆಯರು, ವಿಕಲಚೇತನರು, ವೃದ್ಧರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು, ಹಮಾಲ ಸಂಘದವರು, ಕಾರ್ಮಿಕರು ಎಲ್ಲ ಸಂಘಟನೆ ಒಗ್ಗೂಡಿ ಈ ಒಂದು ಹೋರಾಟ ಪ್ರಾರಂಭವಾಗುತ್ತೆ. ಅದು ಅಲ್ಲಿಂದ 9:00ವರೆಗೆ ಪ್ರಾರಂಭ ಆಗಿದ್ದು ಗದಗಿಗೆ 2 ಗಂಟೆಗೆ ಬರ್ತದೆ. ಗದಗೊಳಗೂ ಪ್ರಮುಖ ಬೀದಿ ಒಳಗೆ ಮೆರವಣಿಗೆ ಮಾಡಿ ಪ್ರತಿಭಟನೆ ಮಾಡುತ್ತಾ ಗದಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮನವಿ ಕೊಡ್ತೇವೆ. ಅದರ ಮಧ್ಯದಲ್ಲಿ ಕೂಡ ನಾವು ರೈಲ್ವೆ ಇಲಾಖೆಗೆ ಹೋಗಿ, ರೈಲ್ವೆ ನಿಲ್ದಾಣಕ್ಕೆ ಹೋಗಿ, ರೈಲ್ವೆ ನಿಲ್ದಾಣದ ಮುಖ್ಯಸ್ಥರ ಮುಖಾಂತರ ರೈಲ್ವೆ ಮುಖ್ಯ ಅಧಿಕಾರಿ ಕೂಡ, ಕೇಂದ್ರ ಮುಖ್ಯ ಅಧಿಕಾರಿ ಕೂಡ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ರೈಲ್ವೆ ಸಚಿವರಿಗೆ, ರಾಜ್ಯ ರೈಲ್ವೆ ಸಚಿವರಿಗೆ ಹಾಗೂ ಈ ಭಾಗದ ಗದಗ ಹಾವೇರಿ ಸಂಸದರಿಗೆ ಪ್ರತಿಭಟನಾ ಮನವಿಯನ್ನು ಅರ್ಪಿಸ್ತೇವೆ. ಇದು ಈ ರೈಲ್ವೆ ಯಾಕೆ ಬೇಕು ಅಂತಂದರೆ ಅದರ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನ. ಇವತ್ತಿನ ಒಂದು ಜನಸಂಖ್ಯೆ ಹೆಚ್ಚಾಗಿದೆ, ಆಮೇಲೆ ಬಸ್ಸಿನ ದರ ಹೆಚ್ಚಾಗಿದೆ. ಬಸ್ಸಿನ ದರಕ್ಕೂ ಮತ್ತು ರೈಲ್ವೆ ದರಕ್ಕೂ ಬಹಳ ವ್ಯತ್ಯಾಸ ಇದೆ. ರೈಲ್ವೆ ಬಡವರಿಗೋಸ್ಕರ, ಕೂಲಿ ಕಾರ್ಮಿಕರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ಮಹಿಳೆಯರಿಗೋಸ್ಕರ ಅನುಕೂಲವಾಗುವಂಥದ್ದು. ಅದು ಗದಗಿಂದ ಹರಪನಹಳ್ಳಿ ಕೇವಲ 100 ಕಿಲೋಮೀಟರ್ ಆಗುತ್ತೆ. ಇದನ್ನು 2014ರಾಗ ರಾಜ್ಯ ರೈಲ್ವೆ ಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ನಮ್ಮ ಸದಾನಂದ ಗೌಡರು ಗದಗ ಹರಪನಹಳ್ಳಿ ಅಂತೇಳಿ ರೈಲು ಮಾರ್ಗ ಅನುಮೋದನೆ ಕೊಟ್ಟಿದ್ರು. ತದನಂತರ ಆ ಅನುಮೋದನೆಗೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಜೆಟ್ನಲ್ಲಿ ದುಡ್ಡು ತೆಗೆದಿಡಲಾರ್ದೇ, ಅದರ ಬಗ್ಗೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಧ್ವನಿ ಎತ್ತಲಾರ್ದೇ ಇದ್ದದ ಕಾರಣ ಇವತ್ತು ಈ ನೆನಗುದಿಗೆ ಬೀಳುವಂಥ ಪರಿಸ್ಥಿತಿ ಬಂದೊದಗಿದೆ. ಅದಕ್ಕೆ ಈ ಜನನೇ ಇವತ್ತು ನಮ್ಮ ಭಾಗಕ್ಕೆ ಒಂದು ದೊಡ್ಡ ಅನ್ಯಾಯ ಆಗೈತಿ, ನಮ್ಮ ಭಾಗಕ್ಕೆ ಅದರ ಭಾಳ ಅವಶ್ಯ ಐತಿ ಅಂತ ಹೇಳಿ ಈ ಎಲ್ಲ ಜನರು ಕೂಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮತ್ತು ಅದು ಆಗೋದ್ರಿಂದ ಗದಗದಿಂದ ನಾವೇನೋ ಈ ನೆರೆ ರಾಜ್ಯದ ಮೇಲಿನ ರಾಜಧಾನಿಗೆ ಹೋಗೋದೈತಿ, ಅದೆಲ್ಲ ನಿಲ್ಲುತ್ತೆ, ತಡಿಬೇಕಾಗಿ. ಆಮೇಲೆ ಉತ್ತರ ಭಾರತದ ರಾಜ್ಯಗಳು ಮತ್ತು ದಕ್ಷಿಣದ ಭಾರತದ ರಾಜ್ಯಗಳಿಗೆ ಅದೊಂದು ಕೊಂಡಿ ಆಗತ್ತೆ. ಅದೇ ಕಾರಣ ಇವತ್ತು ಈ ಭಾಗದಲ್ಲಿರುವಂಥ ಪುರಾತನ ಪ್ರವಾಸಿ ತಾಣಗಳಿದಾವೆ. ಡಂಬಳ ದೊಡ್ಡ ಬಸವೇಶ್ವರ ದೇವಸ್ಥಾನ ಆಗಿರ್ಬೋದು, ಡಂಬಳದಲ್ಲಿ ವಿಕ್ಟೋರಿಯಾ ರಾಣಿ ಬ್ರಿಟಿಷರು ಕಟ್ಟಿಸಿದಂಥ ಒಂದು ದೊಡ್ಡ ಕೆರೆ ಇದೆ.
ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ನಮ್ಮ ಕಪ್ಪತ್ತಗುಡ್ಡದ ರಮಣೀಯ ಸ್ಥಾನ ಇದೆ, ಔಷಧ ಸಸ್ಯ ಕಾಶಿ ಇದೆ, ಮತ್ತು ಅಲ್ಲಿ ಮುಂದೆ ಶಿಂಗಾಳೂರು ವೀರಭದ್ರೇಶ್ವರ ದೇವಸ್ಥಾನ ಇದೆ. ಮುಂಡ್ರಗಿ ಒಳಗೆ ಮಂಡಗೈ ಭೀಮರಾಯರ ಕೋಟೆ, ಮುಂಡರಗಿಯ ಒಂದು ಆ ಗುಡ್ಡದ ಮೇಲೆ ಲಕ್ಷ್ಮೀ ಕನಕ ನರಸಿಂಹ ದೇವಸ್ಥಾನ, ಹಾಗೂ ಮೊದಲಗಟ್ಟಿ ಆಂಜನೇಯ ದೇವಸ್ಥಾನ, ಮುಂದೆ ಬಂದರೆ ದೇವಸ್ಥಾನ, ಈ ಎಲ್ಲ ಒಂದು ದೇವಸ್ಥಾನ ಪ್ರವಾಸಿ ತಾಣಗಳಾಗಿರೋದ್ರಿಂದ, ಆ ರೈಲ್ವೆ ಆಗೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಮತ್ತು ಈ ಸಂಸ್ಕೃತಿ ಸಂಸ್ಕಾರ ಒಂದು ಭಾರತೀಯ ಸಂಸ್ಕೃತಿ ಉಳಿಸೋಕೆ ದಾರಿ ಆಗುತ್ತೆ. ಅಷ್ಟಲ್ದೇ ಇಲ್ಲೇ ಶುಗರ್ ಫ್ಯಾಕ್ಟ್ರಿ ಇದೆ. ಮತ್ತು ಆ ರೈಲ್ವೆ ಹಳಿ ಆಗೋದ್ರಿಂದ ನಮ್ಮ ಭಾಗದ ನಿರುದ್ಯೋಗ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಅವಕಾಶ ಸಿಗುತ್ತೆ. ವಿದ್ಯಾವಂತ ನಿರುದ್ಯೋಗ ಸಿಗುತ್ತೆ, ಅವಿದ್ಯಾವಂತ ನಿರುದ್ಯೋಗಿಗಳಿಗೂ ಉದ್ಯೋಗ ಅವಕಾಶ ಆಗುತ್ತೆ. ಅದಕ್ಕೆ ಮತ್ತು ಅದರಿಂದ ವಿಕಲಚೇತನರಿಗೆ ದೊಡ್ಡ ಅನುಕೂಲ ಆಗುತ್ತೆ. ನಾವು ಮುಂಡ್ರಿಗಿಂದ, ಹಡಗಲಿಯಿಂದ, ಗದಗದಿಂದ ಕೇವಲ ಒಂದು 100 ರೂಪಾಯಿ, 50 ರೂಪಾಯಿದ 100 ರೂಪಾಯಿದೊಳಗೆ ನಾವು ಸಾದಾ ಟಿಕೆಟ್ ತೊಗೊಂಡು ನಮ್ಮ ರಾಜಧಾನಿಗೆ ಹೋಗುವಂಥ ಅವಕಾಶ ಆಗುತ್ತೆ. ನಮಗೆ ಕೂಲಿ ಕಾರ್ಮಿಕರಾಗಿರ್ಬೋದು, ಈ ರೈತರಾಗಿರ್ಬೋದು, ರೈತರ ಬೆಳೆದಂಥ ಬೆಳೆನ ನಮ್ಮ ಭಾಗದ ರೈತರು ರಾಜಧಾನಿ ಶಹರಕ್ಕೆ ಒಯ್ದು ಮಾರಾಟ ಮಾಡಲಿಕ್ಕೆ ಹೆಚ್ಚಿನ ಒಂದು ಲಾಭಕ್ಕಾಗಿ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇಲ್ಲೇ ಬೀದಿ ವ್ಯಾಪಾರಸ್ಥರು, ಚಿಲ್ಲರೆ ವ್ಯಾಪಾರಸ್ಥರು ಕಚ್ಚಾ ಸಾಮಗ್ರಿಗಳನ್ನು ರಾಜಧಾನಿ ಅಂತ ದೊಡ್ಡ ಶಹರಕ್ಕೆ ಹೋಗಿ ತೊಗೊಂಡು ಬಂದು ಜಾಸ್ತಿ ಒಂದು ಲಾಭಕ್ಕೆ ಮಾಡಿ ಅವರ ಉಪಜೀವನ ಕೂಡ ಸುಗಮವಾಗಿ ಸಾಗುತ್ತೆ. ಹಮಾಲರ ಜೀವನ ಸಾಗುತ್ತೆ, ಎಲ್ಲ ವ್ಯಾಪಾರಸ್ಥರ ಜೀವನ ಸಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭಾಗಕ್ಕೆ ಅದೊಂದು ಅಭಿವೃದ್ಧಿ ಆಗುತ್ತೆ ಅಂತ ಮಾತು ಹೇಳಿ ಇವತ್ತು ಈ ಸುದ್ದಿಗೋಷ್ಠಿ ಹೇಳ್ತೀನಿ. 25ನೇ ತಾರೀಕಿಗೆ ಮುಂಡ್ರಗಿ ಗಣೇಶ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬಂದು ನಾವು ಪ್ರತಿಭಟನೆ ಒಂದು ಮನವಿಯನ್ನು ಕೊಡ್ತೀವಿ. ಅದಕ್ಕೆ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರದ, ದೃಶ್ಯಮಾನ ಮಿತ್ರರದು ಎಲ್ಲರದ್ದು ಸಹಕಾರ ಇರಲಿ ಅಂತ ಹೇಳಿ, ಮತ್ತು ನಮ್ಮ ಭಾಗದ ಜನರದ ಎಲ್ಲರದ್ದು ಸಹಕಾರ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ.